ಗ್ರಾಮಸ್ಥರ ವಿರೋಧದ ನಡುವೆಯೂ ಮತ್ತೆ ಗಣಿಗಾರಿಕೆ ಅನ್ನೋದು ಇಲ್ಲಿ ಮುನ್ನೆಲೆಗೆ ಬಂದಿದೆ. 15 ವರ್ಷದಿಂದ ಅಂದ್ರೆ ಸುಮಾರು ವರ್ಷದಿಂದ ನಾವು ಇಲ್ಲಿ ಕೂಲಿಯನ್ನ ಮಾಡಿ ಗಣಿಗಾರಿಕೆಯ ಜಾಗದಲ್ಲಿ ನಾವು ಕೂಲಿ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ಮೇಲೆ ಜನರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ 100 ಜನ ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಬೀದಿಗೆ ಬಂದಂತೆ ಆಗುತ್ತೆ, ನಮ್ಮ ಕೆಲಸವನ್ನ ಇವರು ಕಿತ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಗ್ರಾಮಸ್ಥರ ವಿರೋಧದ ನಡುವೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕಲ್ಲು ಗಣಿಗಾರಿಕೆ. ಇದು ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಗೌರಿಕಲ್ಲು ಗ್ರಾಮದಲ್ಲಿ ಈ ಘಟನೆ ಕಂಡು ಬಂದಿದೆ. ತುಮಕೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ವೆ ನಂಬರ್ 36ರಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟ ಗಣಿಗಾರಿಕೆ ಭದ್ರತೆ ಇಲ್ಲದೆ ಬ್ಲಾಸ್ಟಿಂಗ್ಗೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಮಿಕರು. ಕಲ್ಲು ಗಣಿಗಾರಿಕೆಯಿಂದ 100 ಜನರು ನಾವು ಬೀದಿ ಪಾಲಾಗ್ತೀವಿ. ಗಣಿ ಗೂಂಡಾಗಳಿಂದ ಮಿನಿ ಬಳ್ಳಾರಿಯಾಗಿದೆ ಈಗ ಕೊರಟಗೆರೆ ತಾಲೂಕು ಅನ್ನುವಂತ ಅಳಲಲ್ಲಿ ತೋಡಿಕೊಂಡಿದ್ದಾರೆ. ಈ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಬೆಂಡೋಣಿಯ ಜಯರಾಮ್ ಎಂಬಾತನಿಂದ ಕಳೆದ 15 ವರ್ಷದ ಹಿಂದೆ ಗಣಿಗಾರಿಕೆಯಿಂದ ಇದೇ ಸರ್ವೆ ನಂಬರ್ ಅಲ್ಲಿ 4 ಎಕರೆ ಸರ್ಕಾರಿ ಭೂಗಣಿ ಇಲಾಖೆಯಿಂದ 4 ಎಕರೆ ಕಲ್ಲು ಕ್ವಾರೆ ಮಂಜೂರಾಗಿರುತ್ತೆ. ಅವಾಗಿಂದಲೂ ಇಲ್ಲಿ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ಇದು ಮುನ್ನೆಲೆಗೆ ಬರ್ತಾ ಇದೆ. ನಾವು ಪ್ರತಿನಿತ್ಯ ದುಡ್ಕೊಂಡು ತಿಂತಾ ಇರೋದು ಇಲ್ಲಿ ದಿನಕ್ಕೆ ನಮ್ಗೆ ಕೂಲಿ 500 ರೂಪಾಯಿ ಬರುತ್ತೆ. ಈಗ ಗಣಿಗಾರಿಕೆಯವರು ಬಂದು ಎಲ್ಲಾ ಮಷಿನ್ಗಳನ್ನ ತಂದಿಟ್ಟು ಕಲ್ಲು ಗಣಿಗಾರಿಕೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ನಮ್ಮಗಳ ಕೆಲಸ ಇವರು ಕಿತ್ಕೊಳ್ತಾ ಇದ್ದಾರೆ. ನಮ್ಮ ಜೀವನಕ್ಕೆ ಇದು ತುಂಬಾ ವರ್ಷದಿಂದ ನಾವು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ಗಣಿಗಾರಿಕೆಯವರು ಬಂದು ನಮ್ಮನ್ನ ಕೆಲಸದಿಂದ ಇಲ್ಲಿ ಇವರು ತೆಗಿತಿದ್ದಾರೆ, ನಮ್ಮನ್ನ ಬೀದಿಗೆ ತರ್ತಾ ಇದ್ದಾರೆ ಅನ್ನುವಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಜೊತೆಗೆ ಭದ್ರತೆ ಇಲ್ಲದೆ ಬ್ಲಾಸ್ಟಿಂಗ್ಗೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಕಾರ್ಮಿಕರ ವಿರೋಧದ ನಡುವೆಯೂ ಸಹ ಬೆಂಡೋಣಿ ಜಯರಾಮ್ ಬೆಂಬಲಿಗರು ಪರವಾನಗಿಯೇ ಇಲ್ಲದೆ ಟ್ರ್ಯಾಕ್ಟರ್ನಿಂದ ಕಲ್ಲು ಕ್ವಾರೆಯಲ್ಲಿ ರಂಧ್ರವನ್ನ ಕೊರೆದು ಬ್ಲಾಸ್ಟಿಂಗ್ ನಡೆಸಲು ಈಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಬ್ಲಾಸ್ಟಿಂಗ್ ಪರವಾನಗಿ ಜೊತೆ ದಾಖಲೆನೂ ಇಲ್ಲ. ಈ ಜಯರಾಮ್ ಬೆಂಬಲಿಗರನ್ನ ಕಾರ್ಮಿಕರು ಏನಾದ್ರೂ ಸ್ವಲ್ಪ ಪ್ರಶ್ನೆ ಮಾಡಿದ್ರೆ ಈ ಬ್ಲಾಸ್ಟಿಂಗ್ ಏನ್ ಮಾಡ್ತಾ ಇದೀವಿ, ಇದರ ಜೊತೆಗೆ ನಿಮ್ಮನ್ನು ಇಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಬೆದರಿಕೆನ ಹಾಕ್ತಾ ಇದ್ದಾರೆ. ನಮ್ಮ ಪರವಾಗಿ ಸರ್ಕಾರ ನಿಲ್ಬೇಕು, ಯಾಕಂದ್ರೆ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿತ್ತು ಇಲ್ಲಿ ನಾವು ಕೆಲಸ ಮಾಡ್ತೀವಿ ಕೂಲಿ ಕಾರ್ಮಿಕರಿಗೆ ಅಂತ. ಈ ಒಂದಷ್ಟು ಬೇಕಾದಷ್ಟು 2 ರಿಂದ 4 ಎಕರೆ ಕೊಟ್ಟಿದ್ರು ನಮ್ಗೆ ಇಲ್ಲಿ ಕಲ್ಲು ಗಣಿಗಾರಿಕೆಗೆ. ಹಾಗಾಗಿ ಈಗ ಈ ಗಣಿಗಾರಿಕೆಯವರು ಬಂದು ನಮ್ಮ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ. ಸರ್ಕಾರದಿಂದ ಬಂದಂತಹ ಕೆಲಸ ನಮ್ದು, ಇವ್ರಿಗೆ ಯಾರೆಲ್ಲ ಪರ್ಮಿಷನ್ ಕೊಟ್ರು? ತುಮಕೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗಾಗಲೇ ತುಂಬಾ ದಿನದಿಂದ ಇಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಯಾವುದೇ ಪರವಾನಗಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಈ ಗಣಿಗಾರಿಕೆಯವರು ಬಂದು ಬ್ಲಾಸ್ಟಿಂಗ್ ಮಾಡ್ಕೊಳ್ಳೋಕೆ ಎಲ್ಲಾ ರೀತಿ ತಯಾರಿ ನಡೆಸ್ತಾ ಇದ್ದಾರಂತೆ. ಏನಿದೆ ಮಾಹಿತಿ? ಸ್ಮಿತಾ, ಖಂಡಿತವಾಗಿಯೂ ಏನಿದೊಂದು
ಗೂಂಡಾ ವರ್ತನೆ ಅಂತಾನೆ ಹೇಳ್ಬೋದು. ಪಾಪ 16 ವರ್ಷಗಳಿಂದ ಅಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬಂಡೆಯನ್ನ ತೆಗೆದು ಅದರಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಹಣದಿಂದ ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಏನಿ ಗಣಿಗಾರಿಕೆ ಅನ್ನೋದು ಮಿನಿ ಬಳ್ಳಾರಿ ಅಂತಾನೆ ಕೊಡಗೆರೆ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಈ ಕೊಡಗೆ ತಾಲೂಕಲ್ಲಿ ಇಲ್ಲಿಂದ ಬಂದು ಗಣಿಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಶುರುವಾಗಿದೆ. ಈಗ ಇತ್ತೀಚೆಗೆ ಹೊಸ ವರ್ಷ ಕ್ರಷರ್ಗಳು ಓಪನ್ ಆಗ್ತಿರೋದ್ರಿಂದ ಬಹಳಷ್ಟು ಕೂಲಿ ಕಾರ್ಮಿಕರ ಮೇಲೆ ಅವರ ಹೊಟ್ಟೆ ಮೇಲೆ ಹೊಡೆತ ಬೀಳ್ತಿರ್ತಕ್ಕಂಥದ್ದು ಬಹಳಷ್ಟು ಶೋಚನೀಯ ಘಟನೆ ಆಗಿರ್ತಕ್ಕಂಥದ್ದು ಸ್ಮಿತಾ. ಜೊತೆಗೆ ಏನಪ್ಪಾ ಅಂತಂದ್ರೆ ಸಣ್ಣ ಸಣ್ಣ ಕಾರ್ಮಿಕರು, ಕೂಲಿ ಕಾರ್ಮಿಕರು 16 ಕುಟುಂಬಗಳು ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರ ಹೊಟ್ಟೆಪಾಡಿಗಾಗಿ ಅಲ್ಲೊಂದು ಕಲ್ಲನ್ನ ಏನು ಸಣ್ಣ ಸಣ್ಣ ಕೈಯಲ್ಲಿ ಕೆಲಸವನ್ನ ಮಾಡ್ತಾ ಕಲ್ಲುಗಳನ್ನ ಬಂಡೆಗಳನ್ನ ತೆಗಿತಾ ಅವ್ರ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಇಲ್ಲಿಂದ ಬಂದಂತ ಈ ಗೂಂಡಾಗಳು ಏನು ಗಣಿಗಾರಿಕೆಯನ್ನ ಪ್ರಾರಂಭಿಸೋದಕ್ಕೋಸ್ಕರ ಅವ್ರ ಮೇಲೆ ಇಲ್ಲದ ಆರೋಪಗಳನ್ನ ಹೊರಿಸೋದು, ಇಲ್ಲದ ಆರೋಪಗಳನ್ನ ಹೊರಿಸಿ ಅವ್ರನ್ನ ಅಲ್ಲಿಂದ ಬೆದರಿಸಿ ಅಥವಾ ಹೊಡೆದು ಓಡಿಸಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಈ ಗಣಿಗಾರಿಕೆ ಅವ್ರು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಸರ್ಕಾರದಿಂದಾನೇ ಈ ಕೆಲಸ ಅವ್ರಿಗೆ ಮಂಜೂರಾಗಿರುತ್ತೆ ಅಲ್ವಾ? ಖಂಡಿತ. ಈ ಹಿಂದೆನೂ ಕೂಡ ಏನು ಹಿಂದೆ ಇದ್ದಂತಹ ಜಿಲ್ಲಾಧಿಕಾರಿಗಳು ಕೂಡ ಈ ಕೂಲಿ ಕಾರ್ಮಿಕರ ನೋವನ್ನ ಆಲಿಸಿ ಅವರಿಗೆ ಅಲ್ಲಿ ಬಂಡೆಯನ್ನ ತೆಗೆದು ಅವ್ರ ಜೀವನವನ್ನ ಸಾಗಿಸೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಾರೆ. ಈ ಹಿಂದೆಯೂ ಕೂಡ ಈ ಗಣಿಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಅಲ್ಲಿ ಬಂದಿರ್ತಾರೆ. ಬಂದರೂ ಕೂಡ ಅಲ್ಲಿನ ಗಣಿಗಾರಿಕೆನ ಸದ್ಯಕ್ಕೆ ಸ್ಟಾಪ್ ಮಾಡಿ ಏನು ಹಿಂದೆ ಇದ್ದಂತಹ ತಹಶೀಲ್ದಾರ್ ಇರ್ಬೋದು ಮತ್ತೆ ಇವರು ಜಿಲ್ಲಾಧಿಕಾರಿಗಳಿರ್ಬೋದು ಈ ಕೂಲಿ ಕಾರ್ಮಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಮತ್ತೆ ಈಗಿರ್ತಕ್ಕಂಥವು ಏನಾಗಿದೆ, ಈಗ ಮತ್ತೆ ಪರ್ಮಿಷನ್ ತಗೊಂಡು ಇಲ್ಲಿ ಹೊಸದಾಗಿ ಕ್ರಷರ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ಹೊಸ ಮಿಷನರಿಗಳನ್ನ ಅಲ್ಲಿ ಹಾಕಿ ಈ ಕಲ್ಲು ಏನು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು 100 ಕುಟುಂಬಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕುಟುಂಬಗಳಿಗೆ ನೀವು ಇನ್ಮೇಲೆ ಇದು ನಮ್ಮ ಜಾಗ, ಇಲ್ಲಿ ಬರ್ಗುಡ್ದು ಯಾರು ಕೂಡ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನ ಹಾಕ್ತಕ್ಕಂಥದ್ದು, ಅಲ್ಲಿ ಯಾರು ಒಬ್ಬರಿಗೂ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಗೂಂಡಾವರ್ತನೆ ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ತುಂಬಾ ಶೋಚನೀಯ ಅಂತ ಹೇಳ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ಅಲ್ಲಿಗೆ ಭೇಟಿಯನ್ನ ನೀಡಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಅಮೋಘ್ ಟಿವಿಯಿಂದ ಇದೊಂದು ಕಳಕಳಿ ಅಂತಾನೂ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಸಣ್ಣ ಸಣ್ಣ ಕೂಲಿ ಕಾರ್ಮಿಕರು ಇರ್ತಕ್ಕಂಥದ್ದು ಸ್ಮಿತಾ, ಅವರೆಲ್ಲರೂ ಕೂಡ ಒಂದು ಭದ್ರತೆ ಬೇಕಾಗುತ್ತೆ. ಅವರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಆ ಕಲ್ಲಿ ಗಣಿಗಾರಿಕೆ ಏನು ಆ ಕಲ್ಲನ್ನ ಕಿತ್ತರೆ ಅವ್ರ ಜೀವನ ನಡೆಯುವಂತದ್ದು, ಅಲ್ಲಿ ಕೆಲಸವನ್ನ ಮಾಡಿದ್ರೆ ಮಾತ್ರ ಅವರು ಹೊಟ್ಟೆಪಾಡು ನಡೆಯುವಂತದ್ದು ಸ್ಮಿತಾ. ಏಸಕ್ಕೆ ಈಗ ಗಣಿಗಾರಿಕೆ ಮಾಡ್ಲಿಕ್ಕೆ ಬಂದಾರಲ್ಲ ಅವರಲ್ಲಿ ಏನು ಸಾಕ್ಷಿ ಆಧಾರಗಳು ಏನಾದ್ರೂ ಇತ್ತಾ? ಸರೀಶ್ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಅಲ್ಲಿ ಕಾರ್ಮಿಕರು ಹೇಳ್ತಾ ಇರೋದು ಅಷ್ಟೇ, ಶ್ರೀಮಂತರು ಬಂದು ನಮ್ಮ ಅನ್ನವನ್ನ ಕಿತ್ಕೊಳ್ತಾ ಇದ್ದಾರೆ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ವರ್ಗ ಬಡ ಕಾರ್ಮಿಕರ ಪರವಾಗಿ ನೀವು ನಿಲ್ಬೇಕು, ಈ ಅನಿವಾರ್ಯತೆ ಇದೆ ಅಂತ ಅಲ್ಲಿ ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸ್ವಾಮಿ, ನಮಗೆ ಇವರು ಜಯರಾಮಯ್ಯರು 8 ವರ್ಷದಿಂದ ತೊಂದರೆ ಕೊಡ್ತಾವ್ರೆ. DC ಸಾಹೇಬ್ರು ಬಂದಿದ್ರು, AC ಸಾಹೇಬ್ರು ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು, NOC ಕ್ಯಾನ್ಸಲ್ ಮಾಡಿದ್ರು. 3 ವರ್ಷ ಸುಮ್ಮನೆ ಇದ್ರು. ತಿರ್ಗಾ ಸ್ಟಾರ್ಟ್ ಮಾಡ್ಯವ್ರೆ. ಈಗ ಪ್ರೆಷರ್ ಮಾಡ್ಯವ್ರೆ, ತೊಂದರೆ ಮಾಡ್ತಾರೆ, ಡ್ರಿಲ್ಲಿಂಗ್ ಮಾಡ್ತಾರೆ, ತೊಂದರೆ ಆಗ್ತೈತೆ. ನಮ್ಮ ತಾತ ಕಾಲದಿಂದಲೂ ಇಲ್ಲೇ ಕೆಲಸ ಮಾಡ್ತೀವಿ. ನಾನು ಕೆಲಸ ಕಲಿತು 30 ವರ್ಷ ಆಗೈತೆ. 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ಹಳ್ಳಿಯರು ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲೇ ನಾವು ಸ್ಥಳೀಕರು. ಇಲ್ಲಿ ಪಕ್ಕದಾಗೆ ಗೋರಿಕಲ್ಲು, ದೊಗ್ನಳ್ಳಿ ಎಲ್ಲ ತೊಂದರೆ ಆಗ್ತೈತೆ. ಜಮೀನುಗಳು ತೊಂದರೆ ಆಗ್ತವೆ. ದೇವಸ್ಥಾನ ಎಲ್ಲ ಇವೆ. ಇಲ್ಲಿ ಜಾಸ್ತಿ ತೊಂದರೆ ಮಾಡ್ತಾರೆ. ಇವರು ದೌರ್ಜನ್ಯ ಮೇಲೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮನ್ನೆಲ್ಲ ಒಳಕಾಸ್ತಾರೆ, ಗಲಾಟೆ ಮಾಡಿಸ್ತಾರೆ. ನಮ್ಮ ಸಪೋರ್ಟು ಯಾರು ಕೊಡ್ತಾ ಇಲ್ಲ. ಹಂಗಾಗೈತೆ. ಇವಾಗ ಇಲ್ಲಿ ನಮಗೆ NOC ಕ್ಯಾನ್ಸಲ್ ಮಾಡಿ ನಮಗೆ ಇದು ಮಾಡಲೇಬೇಕು ಸ್ವಾಮಿ. ಕ್ಯಾನ್ಸಲ್ ಮಾಡಿ ಹಿಂದೆ ಅಧಿಕಾರಿಗಳು ಬಂದು ಕ್ಯಾನ್ಸಲ್ಗೆ ಬರ್ಕೊಟ್ಟಿದ್ರು. ಅವ್ರಿಗೆ DC ಸಾಹೇಬ್ರು ಬರ್ಕೊಟ್ಟಿದ್ರು. ಆದ್ರೂ ಅಧಿಕಾರಿಗಳು ನಮ್ಗೆ ಮಾಡ್ಕೊಡ್ಲಿಲ್ಲ. ಅವರು ಮೇನ್ಸಲ್ ಲಿಸ್ಟಾಗೆ ಮಾಡ್ಕೊಟ್ಟಿಲ್ಲ. ಆದ್ರಿಂದ ನಮ್ಗೆ ಇನ್ನೂ ತೊಂದರೆ ಆಗ್ತಲೇ ಐತೆ. ಇವರು ತೊಂದರೆ ಕೊಡ್ತಲೇ ಅವ್ರೆ ಕ್ರಷರ್ನವರು. ಅದರಿಂದ ತೊಂದರೆ ಮಾಡ್ತಾ ಇರೋದು ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟು ನಿಲ್ಲಿಸಲೇಬೇಕು ಸ್ವಾಮಿ. ಎಲ್ಲ ಯಾರು ಯಾವ ಊರವರೆಲ್ಲ ಬೆದರಿಕೆ ಹಾಕೋದು ಇವರು ಬೆಂಡೋಣೆಯರು ಅವ್ರ ರೂಢಿಗಳನ್ನೇ ಕರ್ಕೊಂಬರ್ತಾರೆ ಸ್ವಾಮಿ. ನೈಟೇ ಕಾಯ್ದಿದೀವಿ ಸ್ವಾಮಿ. ನಾವು ಇಲ್ಲಿ ಬಂದು 20 ಜನ 30 ಜನ 40 ಜನ ಕಾರ್ಗಳಿಗೆ ರೂಢಿಗಳು ಕರ್ಕೊಂಬರ್ತಾರೆ. ತೊಂದರೆ ಜಾಸ್ತಿ ಮಾಡ್ತಾರ ಅವ್ರು. ಹಂಗಾಗಿ ತೊಂದರೆ ಜಾಸ್ತಿ ಆಗ್ಬಿಟ್ಟೈತೆ. ಇದು ಸ್ವಲ್ಪ ನಿಲ್ಸ್ಲೇಬೇಕು. ಇಲ್ಲೆಲ್ಲ ಗುಡ್ಲುಗಳನ್ನೆಲ್ಲ ಬೆಂಕಿ ಇಕ್ಸ್ಬಿಟ್ಟಿದ್ರು ಅವರು. ಬೆಂಕಿ ಇಕ್ಕಿದ್ರು. ನಾವು ಪುಳ್ಳೆ ತಂದು ಹಾಕೊಂಡಿರ್ತೀವಲ್ಲ, ಪುಳ್ಳಿಗೂ ಬೆಂಕಿ ಇಕ್ಸ್ಬಿಟ್ಟಿದ್ರು. ಅವೆಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ. ಅವೆಲ್ಲ ಮುಚ್ಚಾಕ್ಬಿಟ್ಟವ್ರಿ. ಇವಾಗ ಮುಚ್ಚಾಕ್ಬಿಟ್ಟು ಹೊಸದಾಗಿ ಇವರು ಏರ್ಪಾಟ್ ಮಾಡ್ಯವ್ರೆ. ಕ್ರಷರ್ ಮಾಡಕ್ಕೆ ಏರ್ಪಾಟ್ ಮಾಡ್ತಿದ್ರ ಏರ್ಪಾಟ್ ಮಾಡವ್ರೆ ಹೊಸದಾಗಿ. 20-30
ವರ್ಷದಿಂದ ಇದೇ ಕೆಲಸ ಸರ್. ನಾವೊಂದು ಹೊಲ ಇಲ್ಲ, ಮನೆ ಇಲ್ಲ, ನಾವೆಲ್ಲ ಬಂಡೆ ಕೆಲಸನೇ ಮಾಡ್ಕೊಂಡ್ ತಿಂತಾ ಇರೋದು. ನಮ್ಮ ಮಕ್ಳು ಮರಿಯನ್ ಸಾಕೊಂಡು ನಾವ್ ಇದೇ ಜೀವನ ಮಾಡ್ತಾ ಇರೋದು. ನಾವ್ ಕೆಲಸ ಮಾಡಿದ್ರೇನೆ ಟ್ರ್ಯಾಕ್ಟರ್ ಲಾರಿಯರು ಎಲ್ಲ ಜೀವನ ಮಾಡೋದು. ಆಳ್ಗಳು ಬಂದು ಅದ್ರಾಗೆ ಜೀವನ ಮಾಡೋದು, ಕೂಲಿ ಮಾಡ್ಕೊಂಡು. ನಾವ್ ಇದೇ ಅವತ್ತಿಂದನೂ ಇದೇ ಕೆಲಸನೇ ಮಾಡ್ತಾ ಇರೋದು ನಾವೆಲ್ಲ. ಹೆಂಗ್ ಮಾಡ್ತೀರಿ, ಏನ್ ಕೆಲಸ ಮಾಡ್ತೀರಿ? ನಾವು ಬಂಡೆ ಸುಡ್ತೀವಿ, ಮಣ್ಣೆಲ್ಲ ಗುಡ್ಸ್ಕೊಂತೀವಿ, ಚಕ್ಕೆ ಮಣ್ಣು ಎಲ್ಲ ಬಾಸಾಕ್ತಿವಿ, ಆಮೇಲೆ ಮೊಟ್ಟೆ ಹಾಕಂತೀವಿ, ಅವೆಲ್ಲ ಮಾಡ್ತೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತೀರಿ? ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಬಂದು ಸಂಜೆವರೆಗೂ ಮಾಡ್ತೀವಿ. ಎಷ್ಟು ಸಿಗುತ್ತಮ್ಮ ಅಲ್ಲಿ? ಒಂದ್ 500 ರೂಪಾಯಿ ಅಷ್ಟೇ. ಇಬ್ರು ಗಂಡ ಹೆಂಡತಿ ಇಬ್ರು ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. ನಾವ್ ಕೆಲಸ ಮಾಡಿದ್ರೆ ಸೋಲಿಂಗ್ನವ್ರು ತುಂಬ್ಕೊಂಡು ಹೋಗ್ತಾರೆ, ಬೋಡ್ರಸು ಅದು ಇದು ಎಷ್ಟು ಕೆಲಸ ಅವ್ರು ನಮ್ಮಿಂದ ಅವ್ರು ಜೀವನ ಮಾಡ್ಕೊಂತಾರೆ. ಈಗ ಸಮಸ್ಯೆ ಮಾಡ್ತಿದ್ದಾರೆ ನಿಮಗೆ? ಜಯರಾಮಣ್ಣವ್ರು ಏನಂತ ಸಮಸ್ಯೆ ಮಾಡ್ತಾ ಇದಾರೆ? ಬಂಡೆ ಕೆಲಸ ಮಾಡ್ಬಾರ್ದು ಅಂತ. ಯಾಕೆ? ಕ್ರಷರ್ ಕುಂಡಿಸ್ತೀವಿ ಅಂತ. ಕ್ರಷರ್ ಹೊಸದಾಗಿ ಕೂರಿಸ್ತೀವಿ ಅಂತನಾ? ರೋಡ್ಗೆ ತೊಂದರೆ ಆಗ್ಬೋದು ಮುಂದೆ ನಮ್ಗೆ ಜೀವನ ಮಾಡಕ್ಕೆ. ಲಾರಿಗಳು ಬಿಡ್ದಂಗೆ ಟ್ರ್ಯಾಕ್ಟರ್ಗಳು ಬಿಡ್ದಂಗೆ ಅದಕ್ಕೂ ಇದ್ ಮಾಡ್ತಾರೆ. ಅವಾಗ ನಾವೆಲ್ಲ ಹೋಗ್ಬೇಕು ಹೇಳ್ರಿ? ಈಗ ಇದೇ ಬಂಡೆನೇ ಆಗಿದೆ ಅವ್ರಿಗೆ ಕೋರೆಗೆ ಅಂತ ಹೇಳ್ತಾ ಇದಾರಲ್ಲ, ಏನ್ ಮಾಡ್ತಾರೆ? ನಾವ್ ಮಾಡ್ಬೇಕು ಸರ್. ಅದೇ ನಮ್ ಜೀವನ ಮಾಡೋದು ಇದೆ. ನಾವು ಬೆಳಗ್ಗೆ ಎದ್ರೆ ನಮ್ದು ಇದೆ ಕೆಲಸ. ನಿಲ್ಸಾಕ್ರಿ. ಯಾರಾದ್ರೂ ಅಧಿಕಾರಿಗಳು ಸಂಬಂಧಪಟ್ಟ ಯಾರು ಬಂದಿಲ್ಲ, ಅರಣ್ಯದವರು ಬಂದಿಲ್ಲ ಈ ನಡುವೆ ಬಂದೇ ಇಲ್ಲ. ನಾವು ಸರ್ ಇದ್ರು, ಅವ್ರು ಬರ್ತಾ ಇದ್ರು ಅವಾಗೇನೆ ಬಂದು ಚರ್ಚೆ ಮಾಡ್ತಾ ಇದ್ರು. ಇವಾಗ ಯಾರು ಅವರೇ ಸಪೋರ್ಟ್ ಆಗಿ ಬಂದಿದ್ದಕ್ಕೆ ನಮ್ಗೆ ಅವರು ಅನ್ನ ಇವತ್ತು ತಿಂತಾ ಇದ್ದೇವೆ. ಅವ್ರ ಹತ್ರ ಹೇಳ್ಬೇಕು ಸ್ವಾಮಿ. ಇವಾಗ ಯಾರು ಇದ್ ಮಾಡ್ತಾ ಇಲ್ಲ.